ದ್ವಾರಕೇಶ್ ಅಣ್ಣನ ಕುಟುಂಬದಲ್ಲಿ 5 ಜನ ಗಂಡು ಮಕ್ಳಿದ್ದಾರೆ. 5 ಜನ ಗಂಡು ಮಕ್ಳನ್ನ ಬಿಟ್ರೆ ಅವ್ರ ನೆಕ್ಸ್ಟ್ ಹೆಸರಿಟ್ಟಿರೋರು ಯಾರು ಇದ್ರೆ ಅದು ನಾನು. ದ್ವಾರಕೇಶ್ ಅಣ್ಣ ಅವತ್ತೇ ಹೇಳಿದ್ರು, ನಿನ್ಗೆ ಹೆಸರು ಇಡ್ತಾ ಇದ್ದೀನಿ, ಹೆಸರು ಮಾಡೋದಕ್ಕೆ ನಿಂಗೊಂದು ಅವಕಾಶ ಕೊಡ್ತಾ ಇದ್ದೀನಿ ಅಂತ. ನನಗೆ ತುಂಬಾ ದುಃಖ ಆಗಿದ್ದು ಅಂದ್ರೆ, ಅಣ್ಣ ನನಗೆ ಶ್ರುತಿ ಸಿನಿಮಾ ಆದ್ಮೇಲೆ ಶ್ರುತಿ ಹಾಕಿದ ಹೆಜ್ಜೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರು ಡೈರೆಕ್ಟ್ ಮಾಡಿದ್ರು. ಪ್ರತಿದಿನ ಹೇಳೋರು ಆ ಶೂಟಿಂಗ್ ಅಲ್ಲಿ, ಶ್ರುತಿ ಹಾಕಿದ ಹೆಜ್ಜೆ ಅನ್ನೋದು ಇತಿಹಾಸ ಹಾಕ್ಬೇಕು ಅಂತ. ನೀನ್ ಹಾಕೋ ಪ್ರತಿಯೊಂದು ಹೆಜ್ಜೆನೂ ಇತಿಹಾಸ ಹಾಕ್ಬೇಕು, ಈ ಸಿನಿಮಾ ಮಾತ್ರ ಅಲ್ಲ. ಆ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಅಣ್ಣ ಹೇಳೋರು, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಕಣೋ ಮರಿ, ನಾನು ಇಂಟ್ರೊಡ್ಯೂಸ್ ಮಾಡಿರೋ ಎಲ್ಲಾ ಹೀರೋಗಳು ಹೀರೋಯಿನ್ಗಳು ನಾನು ಸತ್ತಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರ್ ಹಾಕ್ಬೇಕು. ನನ್ನ ಪಕ್ಕದಲ್ಲಿ ನನ್ನ ಬಂಧು ಬಳಗ ಯಾರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಅವಕಾಶ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿದಂತ ಎಲ್ಲ ಕಲಾವಿದ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರ್ ಹಾಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಅನ್ನೋರು. ಆತರ ಸಾರ್ಥಕ ಬದುಕನ್ನ ಅಣ್ಣ ಬದುಕಿದ್ದಾರೆ. ಸೋಲನ್ನ ಹೆಂಗೆ ಎದುರಿಸ್ಬೇಕು, ಗೆಲುವನ್ನ ಯಾವತ್ತಿಗೂ ತಲೆಗೆ ತಗೊಂಡಿಲ್ಲ. ಸೋಲನ್ನ ಯಾವತ್ತು ಮನಸ್ಸಿಗೆ ಎದುರಿಸ್ಬೇಕು, ಜೀವನದಲ್ಲಾಗ್ಲಿ ಅದು ಸಿನಿಮಾದಲ್ಲಾಗ್ಲಿ. ಆ ಪಾಠವನ್ನ ಹೇಳ್ಕೊಟ್ರಲ್ಲ ಅಣ್ಣ. ಅಂತ ಒಬ್ಬ ಲೆಜೆಂಡ್ರಿ ಜೊತೆ ಕೆಲಸ ಮಾಡಿದ್ದು, ಅವಕಾಶ ಸಿಕ್ಕಿದ್ದು ಕಿಂತ ದೊಡ್ಡದು ನನ್ಗನ್ಸಿದ್ದು ಜೀವನದ ಪಾಠ. ಅಂತ ಅನುಭವಿಗಳಿಗೆ ಬಿಟ್ರೆ ಬೇರೆ ಯಾರ ಹತ್ರ ನಮಗ್ ಸಿಕ್ಕಲ್ಲ. ನನಗೆ ಚಿತ್ರ ಜೀವನದಲ್ಲಿ ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ಸೋಲನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಅಣ್ಣ ಹೇಳ್ಕೊಟ್ಟ ಪಾಠದಿಂದನೇ ನಾನು ಬದುಕಿದ್ದೀನಿ ಇವತ್ತು. ಅಣ್ಣನ ಋಣ ಹೇಗೆ ತೀರಿಸಬೇಕು ಅಂತ ಗೊತ್ತಿಲ್ಲ. ಅವರ ಆಸೆ ಇತ್ತು ನಾನು ಪಕ್ಕದಲ್ಲೇ ಇರಬೇಕು ಅಂತ, ನನ್ ಕಣ್ಣೀರ್ ಹಾಕ್ಬೇಕು ಅಂತ ಅಣ್ಣಂಗ ಕೇಳ್ಕೊಳ್ಳೋರು, ನಗ್ನಗ್ತಾ ಕೇಳ್ಕೊಳ್ಳೋರು. ಬಹುಶಃ ಅದನ್ನ ಮಾಡಿ ನಾನು ಋಣ ತೀರ್ಸ್ಕೊಳಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಮಾಡಿದೀನಿ ನಾನು. ದ್ವಾರಕೇಶ್ ಅಣ್ಣನ್ಗೆ ಸದ್ಗತಿ ಸಿಗ್ಲಿ, ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ. ಅವ್ರು ಯಾರ್ಯಾರು ಬೆಳೆಸಿದಾರೋ, ಅವ್ರಿಗೆ ಯಾರ್ಯಾರು ಅವಕಾಶ ಕೊಟ್ಟಿದಾರೋ ದ್ವಾರಕೇಶ್ ಅಣ್ಣ, ಬಹುಶಃ ನಾವು ಉಸಿರಿರೋವರೆಗೂ ಅಣ್ಣನ್ ಮರೆಯಕ್ ಸಾಧ್ಯ ಇಲ್ಲ. ಅವ್ರ ಹೆಸರು ಉಳಿಸೋ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.